10-15 ಜನ ಇರ್ತೀವಿ. ಎಲ್ಲ ಬಂಕ್ ಹಾಕಿದ್ರೆ ಎಲ್ಲ ಹೊಟ್ಟೆ ಬಂಕ್ ಹಾಕ್ತೀವಿ. 15 ಜನ ಬಂಕ್ ಹಾಕೊಂಡ್ ಹೋಗ್ತಾ ಇದ್ರಿ. ಈಗ ಫ್ರೆಂಡ್ಸ್ ಎಲ್ಲ ಸಿಗ್ತಾರಾ? ಹಾ ಸಿಗ್ತಾರೆ. ಇವಾಗ ಕಷ್ಟ, ಎಲ್ಲ ಬೇರೆ ಕಡೆ ಎಲ್ಲ ಇರ್ತಾರೆ. ಈಗ ಎಲ್ರು ವರ್ಕ್ ಅಂತ ಹೋಗ್ಬೇಕಾದ್ರೆ ಅಷ್ಟಕ್ಕಷ್ಟೇ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅಲ್ಲಿ ವಾಟ್ಸಪ್, ಇನ್ಸ್ಟಾ ಇದ್ರೆ ಆಗ್ತಾರೆ. ಇವಾಗ ಅಷ್ಟೇ ಆಯ್ತಲ್ಲ. ಅಷ್ಟೇ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಟಿವ್ ಇರ್ತಾರೆ. ಬಟ್ ಎದುರಿಗೆ ಸಿಗ್ಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಅಲ್ವಾ? ಒಂದ್ ಬರ್ಡೇ ವಿಶ್ ಇದೆ ಮೇಡಮ್. ಹಾ ಹೇಳಿ ಸರ್. ಬರ್ಡೇ ವಿಶ್, ನಾನು ನೆಕ್ಸ್ಟ್ ಪ್ರಶ್ನೆನೇ ಅದು. ನೀವೇ ಹೇಳಿದ್ರಿ, ನೀವ್ ಹೇಳ್ಬಿಡಿ. ಯಾರಿಗ್ ವಿಶ್ ತಿಳಿಸ್ಬೇಕಿತ್ತು? ಅಶ್ವಥ್ ಹಟ್ಟಿಕುದ್ರ ಅಂತ ಮೇಡಮ್, ಅವ್ರಿಗೆ ವಿಶ್ ಮಾಡ್ಬೇಕಿತ್ತು. ಅವ್ರು ಯಾರು? ಅವರು ನಮ್ ಬ್ರದರ್ ಮೇಡಮ್. ಅಂದ್ರೆ ಸ್ವಂತ ಅಣ್ಣನಾ? ಸ್ವಂತ ಅಲ್ಲ, ಕಸಿನ್. ಅವರು ಫುಲ್ ಸೋಷಿಯಲ್ ವರ್ಕರ್ ಮೇಡಮ್. ಅವರು ರಕ್ತದಾನ ಅದೆಲ್ಲ ಮಾಡ್ತಾ ಇದ್ದಾರೆ. ಹೌದಾ? ನಿಮ್ ಕಡೆಯಿಂದಾನೇ ವಿಶ್ ಮಾಡಿ ಫಸ್ಟ್ ನಿಮ್ ಬ್ರದರಿಗೆ. ನಮ್ ಕಡೆಯಿಂದ ಅಶ್ವಥ್ ಹಟ್ಟಿಕುದ್ರ ಅವರಿಗೆ ಹ್ಯಾಪಿ ಬರ್ತ್ಡೇ. ಸೂಪರ್. ನಿಮ್ ಕಡೆಯಿಂದ ಮೇಡಮ್? ನಮ್ ಕಡೆಯಿಂದ ನಾವು ವಿಶ್ ಮಾಡೇ ಮಾಡ್ತೀವಿ. ನೀವು ವಿಶ್ ಮಾಡಿದ್ಮೇಲೆ ನಾನ್ ವಿಶ್ ಮಾಡಿಲ್ಲ ಅಂದ್ರೆ ಅದರಲ್ಲಿ ಪರಿಪೂರ್ಣತೆ ಇಲ್ವಲ್ಲ. ಸೊ ನೆಕ್ಸ್ಟ್ ವಿಶ್ ನಂದೆ. ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನೋಡಿ, ಅವ್ರ ಬ್ರದರ್ ಅವರಿಗೆ ನನ್ನ ಕಡೆಯಿಂದ, ಸಮಸ್ತ ವೀಕ್ಷಕರ ಕಡೆಯಿಂದ ಹ್ಯಾಪಿ ಬರ್ಡೇ. ಯಾವಾಗ್ಲೂ 100 ಕಾಲ ಚೆನ್ನಾಗಿರಿ. ಇನ್ನೂ ಸಮಾಜ ಸೇವೆ ಮಾಡಿ. ನಿಮ್ಮ ಕೈಲಾದಷ್ಟು ಸಹಾಯ ಇನ್ನೊಬ್ರಿಗೆ ಮಾಡ್ತೀರ. ಅವರಿಂದ ಸಹಾಯ ಪಡೆದವರು ಏನ್ ಸಣ್ಣ ಪುಟ್ಟ ಸಹಾಯ ನಿಮಗೆ ಇನ್ನೊಬ್ರಿಗೆ ಮಾಡಕ್ ಏನಾದ್ರು ಆದ್ರೆ ಆ ಸಹಾಯವನ್ನು ನೀವು ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಗಿಸುವಂತ ಸಮಯ ಬಂದಿದೆ. ಯಾರೆಲ್ಲ ಕಾಲ್ ಮಾಡಿದವರೆಲ್ಲರೂ ಚೆನ್ನಾಗೇ ಮಾತಾಡಿದ್ರು. ಚೆನ್ನಾಗಿತ್ತು ನಿಮ್ಮ ರೆಸ್ಪಾನ್ಸ್, ನಿಮ್ಮ ಮೆಮೊರೀಸ್. ಆ ಮೆಮೊರೀಸ್ ಇಂದ ನಾನು ಸ್ವಲ್ಪ ದಿನ ನನ್ನ ಕಾಲೇಜ್ ಡ್ರೆಸ್ಸಿಗೆ ಹೋಗಿ ಬಂದೆ. ಸೊ ಅದು ಏನೋ ಒಂಥರ ಖುಷಿ ಇತ್ತು. ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿಲ್ಲ ಬೇಜಾರು ಮಾಡ್ಕೊಂಬೇಡಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಸಿಗುತ್ತೆ, ಅವಾಗ ನನ್ನ ಜೊತೆ ಮಾತಾಡಬಹುದು. ಈ ಸಂಚಿಕೆ ನಂತರ ನಿಮ್ಗೆ ನನ್ನ ಜೊತೆ ಮಾತಾಡಬೇಕು ಅಂತಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಸಿಗ್ತೀನಿ. VJ_Anjali_1432 ನನ್ನ ಇನ್ಸ್ಟಾ ID. ಅದಕ್ಕೆ DM ಮಾಡಿ ನನ್ನ ಜೊತೆ ಮಾತಾಡಬಹುದು. ನಿಮ್ಮ ಕಾಲೇಜ್ ಡೇಸ್, ಆ ಕ್ಲಾಸ್ ಬಂಕ್ ಹಾಕೋಗೋದು, ಆ ಒಂಥರ ಆ ಚೈಲ್ಡ್ಹುಡ್ ಅಲ್ಲಿ ನಾವು ಮಾಡ್ತಿರೋ ಸಣ್ಣ ಪುಟ್ಟ ಒಂದು ತುಂಟಾಟಗಳೇನಿದೆ ಇವಾಗ ಎಲ್ರಿಗೂ ನೆನಪು. ಸೊ ನಾನು ಯಾವಾಗ್ಲೂ ಹೇಳೋದಿಷ್ಟೇ, ನೀವು ಎಲ್ಲಿಗೆ ಹೋಗಿ ಏನೇ ಒಂದು ಕೆಲಸ ಮಾಡಿ ಒಂದಿಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದು ಲೈಫ್ ಟೈಮ್ ನಿಮ್ಮ ಜೊತೆಗಿರುತ್ತೆ. ಯಾವಾಗ್ಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.